ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿದೆ ದಟ್ ಐ ಕಂಪ್ಲೀಟೆಡ್ 75 ಡೇಸ್ ಹಾರ್ಟ್ ಚಾಲೆಂಜ್ ಆ್ಯಂಡ್ ಆ ಚಾಲೆಂಜ್ ಬಗ್ಗೆ ಎಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ 75 ಚಾಲೆಂಜ್ ಅಂದರೆ ಏನು, ನನ್ನ ಜರ್ನಿ ಹೇಗಿತ್ತು, ಮತ್ತು ನಾನು ಯಾಕೆ 75 ಡೇಸ್ ಹಾರ್ಟ್ ಚಾಲೆಂಜ್ ಮಾಡಬೇಕಂತ ಡಿಸೈಡ್ ಮಾಡಿದೆ, ನನ್ನ ಲರ್ನಿಂಗ್ಸ್ ಏನು ಆ್ಯಂಡ್ ನನ್ನ ಟ್ರಾನ್ಸ್ಫಾರ್ಮೇಷನ್ ಏನು ಅಂತ ಎಲ್ಲದನ್ನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಒಂದು ಹೇಳಬೇಕು, 75 ಡೇಸ್ ಹಾರ್ಟ್ ಚಾಲೆಂಜ್ ನನಗೆ ಜಸ್ಟ್ ಫಿಟ್ನೆಸ್ ಅಲ್ಲದೆ ಎಲ್ಲ ಏರಿಯಾಸಲ್ಲೂ ತುಂಬ ಕೊಟ್ಟಿದೆ. ಅಂದರೆ ನಾನು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ನನ್ನ ಲೈಫಲ್ಲಿ 75 ಡೇಸ್ ಹಾರ್ಟ್ ಚಾಲೆಂಜಿಂದ. ಬಿಲ್ಡಿಂಗ್ ಹೆಲ್ದಿ ಹ್ಯಾಬಿಟ್ಸ್ ಆಗಿರ್ಬೋದು, ಮತ್ತು ನನಗೆ ಒಂದು ಕ್ಲಾರಿಟಿ ಸಿಕ್ಕಿದೆ, ಫೋಕಸ್ ಸಿಕ್ಕಿದೆ, ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ತುಂಬ ಬಂದಿದೆ. ಲೈಕ್ ನಂಗೆ ತುಂಬ ಖುಷಿಯಾಗಿದೆ ಈ ಚಾಲೆಂಜ್ ಮಾಡಿದ್ದು. ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಮೊದಲು 75 ಡೇಸ್ ಹಾರ್ಟ್ ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗ ನಾನು ಅನ್ಕೊಂಡಿರಲ್ಲ, ಅಂದರೆ ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ. ಜಸ್ಟ್ ವೆಯ್ಟ್ ಲಾಸ್ ಆಗ್ತೀನಿ ಮತ್ತು ಒಂದು ಡಿಸಿಪ್ಲಿನ್ ಬರುತ್ತೆ ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟೇ. ಬಟ್ ಅದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ. ಈ ನನ್ನ ಸಕ್ಸಸ್ ಏನಿದೆ 75 ಡೇಸ್ ಹಾರ್ಟ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದು, ಅದರ ಸಕ್ಸಸ್ನ ನಾನು ನನ್ನ ಹಸ್ಬೆಂಡ್ಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಷ್ಟೊಂದು ಜನಕ್ಕೆ ಇದೊಂದು ಚಿಕ್ಕ ಮ್ಯಾಟ್ರ್ ಅನ್ಸ್ಬೋದು, ಬಟ್ ನನಗಿದು ತುಂಬ ದೊಡ್ಡ ಮ್ಯಾಟ್ರ್, ನನ್ನ ಲೈಫ್ದು ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ನಂಗೆ ತುಂಬ ಪುಷ್ ಮಾಡಿದ್ದಾನೆ. ಕೆಲವೊಂದು ಸತಿ ನಾನು ಟಾಸ್ಕ್ನೆಲ್ಲ ಪೆಂಡಿಂಗ್ ಇಟ್ಕೊಂಡು ಬಿಡ್ತಿದ್ದೆ, ಆಮೇಲೆ ಮಾಡ್ತೀನಿ ಅಂತೆಲ್ಲ. ಬಟ್ ಆ ಟೈಮಲ್ಲಿ ಅವ್ನು ನನಗೆ ಯಾವಾಗಲೂ ರಿಮೈಂಡ್ ಮಾಡ್ತಿದ್ದ, ಇಷ್ಟು ದೂರ ಬಂದಿದೆಯಾ, ಇವಾಗಿನ ಗಿವ್ ಅಪ್ ಮಾಡ್ತೀಯಾ, ಮತ್ತು ಹಿ ಆಲ್ವೇಸ್ ರಿಮೈಂಡೆಡ್ ವಾಟ್ ಐ ಆಮ್ ಕೇಪಬಲ್ ಆಫ್. ಸೊ ಅವ್ನು ಇಲ್ಲದೆ ನಾನು ನಿಜವಾಗ್ಲೂ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಿರಲ್ಲ ಅನ್ಸುತ್ತೆ. ಸೊ ಐ ರಿಯಲಿ ವಾಂಟ್ ಟು ಡೆಡಿಕೇಟ್ ದಿಸ್ ಟು ಹಿಮ್. ಅದ್ರ ಜೊತೆ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಮತ್ತು ಇನ್ಲಾಸ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಇವಾಗ ನಾವು ಏನೋ ಒಂದು ಗೋಲ್ನ ಇಟ್ಕೊಂಡು ಅದನ್ನ ಅಚೀವ್ ಮಾಡಬೇಕು ಅಥವಾ ಅದನ್ನ ಮಾಡಬೇಕಂದಾಗ ಎಷ್ಟೊಂದು ಜನಕ್ಕೆ ಅದು ರಿಲೇಟ್ ಆಗದಿದ್ದಾಗ ಅಥವಾ ಅವರಿಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲದೆ ಇದ್ದಾಗ ಒಂದೊಂದ್ಸತಿ ನೆಗೆಟಿವ್ ಆಗಿ ಮಾತಾಡ್ತಾರೆ. ಬಟ್ ಐ ಆಮ್ ವೆರಿ ಲಕ್ಕಿ ಇನ್ ದಿಸ್ ಮ್ಯಾಟರ್. ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಂಕರೇಜ್ ಮಾಡಿದ್ದಾರೆ ಮತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವ್ರೆಲ್ಲರಿಗೂ ಈ ಸಕ್ಸಸ್ನ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ 75 ಡೇಸ್ ಹಾರ್ಟ್ ಚಾಲೆಂಜ್ ಅಂದರೆ ಏನು ಅಂತ ನೋಡೋಣ. ಇದು ಆ್ಯಕ್ಚುಲಿ ಟ್ರೆಂಡ್ ಅವಾಗ ಬಂತು, ಬಟ್ ಈಗ ನಾನು ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ ಏನಂತ. ಇದು ಫಸ್ಟ್ ಆ್ಯಂಡಿ ಫ್ರಿಜೆಲಾ ಅನ್ನೋರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಅಂಕಿತ್ ಅನ್ನೋರು ಕಂಪ್ಲೀಟ್ ಮಾಡಿ ನರೇಂದ್ರ ಮೋದಿ ಅವರಿಂದ ಅವಾರ್ಡ್ ಕೂಡ ತೊಗೊಂಡಿದ್ದಾರೆ. ಸೊ ಇದರಲ್ಲಿ ಕೆಲವೊಂದು 5 ರೂಲ್ಸ್ ಇದೆ. ಆ್ಯಂಡ್ ಇದರಲ್ಲಿ ನೀವು ಒಂದು ರೂಲ್ ಏನಾದರೂ ಬ್ರೇಕ್ ಮಾಡಿದ್ರೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ 20 ಡೇಸ್ ನೀವು 5 ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದು 21st ಡೇ ಯಾವ್ದಾರ ಒಂದು ಟಾಸ್ಕ್ನ ಮಿಸ್ ಮಾಡಿದ್ರೆ ಮತ್ತೆ ಫಸ್ಟಿಂದ ನೀವು ಡೇ 1ಇಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಇದು ಒಂದು ಮೆಂಟಲ್ ಟಫ್ನೆಸ್ ಆ್ಯಂಡ್ ಡಿಸಿಪ್ಲಿನ್ ಚಾಲೆಂಜ್ ಅಂತಲೇ ಹೇಳ್ಬೋದು. ತುಂಬ ಏನಂತಾರೆ ಎಫರ್ಟ್ಸ್ ಹಾಕಬೇಕು, ಹಾರ್ಡ್ ವರ್ಕ್ ಇರುತ್ತೆ, ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ತುಂಬ ಕಡಿಮೆ ಜನ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿರೋದು. ಆ್ಯಂಡ್ ಅದರಲ್ಲಿ ನಾನೊಬ್ಳು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ 5 ರೂಲ್ಸ್ ಏನಂದರೆ, ಫಸ್ಟ್ ರೂಲ್ ಏನಂದರೆ 2 ವರ್ಕೌಟ್ಸ್ ಮಾಡಬೇಕು. ಅದರಲ್ಲಿ ಒಂದು ಔಟ್ಡೋರ್ ವರ್ಕೌಟ್ ಕಂಪಲ್ಸರಿ 45 ಮಿನಿಟ್ಸು 2 ವರ್ಕೌಟ್ ಮಾಡಬೇಕಾಗುತ್ತೆ. ಏನೇ ವೆದರ್ ಇದ್ದರೂ ಏನೂ ಎಕ್ಸ್ಕ್ಯೂಸ್ ಕೊಡದೆ ನೀವು ಒಂದು ಔಟ್ಡೋರ್ ವರ್ಕೌಟ್ ಅಂತೂ ಕಂಪ್ಲೀಟ್ ಮಾಡಲೇಬೇಕು. ನಾನೇನು ಮಾಡ್ಕೊಂಡೆ ಅಂದರೆ ಒಂದು ಔಟ್ಡೋರ್ ಮತ್ತು ಒಂದು ಇಂಡೋರ್ ವರ್ಕೌಟ್ ಅಂತ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು 1 ಗ್ಯಾಲನ್ ವಾಟರ್ ಕುಡಿಬೇಕು, ಅಂದರೆ 3.7 ಲೀಟರ್ಸ್ ವಾಟರ್. ಸೊ ಇದು ನೀವು ಮೆಷರ್ ಮಾಡಿಬಿಟ್ಟು ಕುಡಿಲೇಬೇಕು. ಇದು ಕೂಡ ನೀವು ಮಿಸ್ ಮಾಡಿದ್ರೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ಸೆಕೆಂಡ್ ರೂಲ್. ಆ್ಯಂಡ್ ಥರ್ಡ್ ರೂಲ್ ಬಂದ್ಬಿಟ್ಟು ನೀವೊಂದು ಫಿಕ್ಸ್ಡ್ ಡಯಟ್ ಇಟ್ಕೋಬೇಕು. ಅಂದರೆ ನಿಮಗೆ ನಿಮ್ಮ ಲೈಫ್ ಸ್ಟೈಲಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಥರ ಒಂದು ಡಯಟ್ನ ನೀವು ಫಾಲೋ ಮಾಡ್ಬೋದು. ಬಟ್ ಫಾಸ್ಟ್ ಫುಡ್ ತಿನ್ನಂಗಿಲ್ಲ, ಅದ್ರ ಜೊತೆ ಆಲ್ಕೋಹಾಲ್ ಅಂತೂ ಕುಡಿಯೋಂಗಿಲ್ಲ. ನಾನೇನು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಲ್ಲ, ಸೊ ಅದು ನನಗೇನು ಡಿಫಿಕಲ್ಟ್ ಅನಿಸಿಲ್ಲ. ಬಟ್ ನಂದು 100% ಮೀಲ್ಸ್ ಬ್ಯಾಲೆನ್ಸ್ಡ್ ಇಲ್ಲದೆ ಇದ್ರೂ ನಾನು ಹೆಲ್ದಿಯಾಗೆ ತಿಂದಿದ್ದೀನಿ, ಮನೇಲಿ ಮಾಡಿರೋದೇ. ಆ್ಯಂಡ್ ಫಾಸ್ಟ್ ಫುಡ್ ಅಂತೂ ತಿಂದೇ ಇಲ್ಲ, ಆ್ಯಂಡ್ ಜಂಕ್ ಕೂಡ ತಿಂದಿಲ್ಲ ನಾನು. ಸೊ ಇದು ಥರ್ಡ್ ರೂಲ್. ಆ್ಯಂಡ್ ಫೋರ್ತ್ ರೂಲ್ ಏನಂದರೆ ಎವ್ರಿ ಡೇ ಪ್ರೋಗ್ರೆಸ್ ಪಿಕ್ಚರ್ನ ನೀವು ತೊಗೋಬೇಕು. ಅದನ್ನ ಕೂಡ ನಾನು ತೊಗೊಂಡಿದ್ದೀನಿ. ಇದು ಫೋರ್ತ್ ರೂಲ್. ಆ್ಯಂಡ್ ಫಿಫ್ತ್ ರೂಲ್ ಏನಂದರೆ ನೀವು 10 ಪೇಜಸ್ ನಾನ್ ಫಿಕ್ಷನ್ ಬುಕ್ನ ಓದಬೇಕು. ಅಂದರೆ ಆಡಿಯೋ ಬುಕ್ಸ್ ಎಲ್ಲ ಇಲ್ಲ, ಈ ಬುಕ್ ಕೂಡ ಇಲ್ಲ, ನೀವು ಫಿಸಿಕಲಾಗಿ ಬುಕ್ನ ಇಟ್ಕೊಂಡು ಓದಬೇಕು. ಆ್ಯಂಡ್ ಇದಂತೂ ನನಗೆ ತುಂಬ ಹೆಲ್ಪ್ ಮಾಡಿದೆ. ಇದು ನೀವು ಹ್ಯಾಬಿಟ್ನ ಕಲ್ಟಿವೇಟ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಮಾಡುತ್ತೆ. ನಾನ್ ಫಿಕ್ಷನ್ ಆಗಿರಬೇಕು, ನಿಮಗೆ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ನಿಮ್ಮ ಲೈಫಿಗೆ ಗ್ರೋ ಆಗೋದಕ್ಕೆ ಏನಾದರೂ ಒಂದು ಎಜುಕೇಷನಲ್ ಕಂಟೆಂಟ್ ಆದರೂ ಪರವಾಗಿಲ್ಲ, ಆ ಥರದ್ದೊಂದು ಬುಕ್ನ ನೀವು ಚೂಸ್ ಮಾಡಬೇಕು. ಈಗ ನಾನು ಯಾಕೆ ಈ ಚಾಲೆಂಜ್ನ ಮಾಡೋಕ್ಕೆ ಡಿಸೈಡ್ ಮಾಡಿದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಾನು ಈ ಟ್ರೆಂಡ್ ಸ್ಟಾರ್ಟ್ ಆಯ್ತಲ್ಲ ಅವಾಗಲೇ ಸ್ಟಾರ್ಟ್ ಮಾಡಿದೆ. ಬಟ್ ಅವಾಗ ನನಗೆ ಹೆಂಗೆ ಮಾಡೋದು ಏನು ಅಂತಲೂ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಬಟ್ ಏನೋ ಎಲ್ಲರೂ ಟ್ರೆಂಡ್ ಮಾಡ್ತಿದೆ ಅಂತ ನಾನು ಮಾಡಿದೆ, ಆವಾಗ ಫೇಲ್ ಆದೆ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲಿಂದ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು 2 ಸತಿ ಮತ್ತೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಫೇಲ್ ಆದೆ. ಸೊ ಇದು 3 ಟೈಮ್ಸ್ ಫೇಲ್ ಆದಮೇಲಿಂದ ಲಾಸ್ಟ್ ನಾನು ಫುಲ್ ಡಿಸೈಡ್ ಮಾಡಿಬಿಟ್ಟೆ ಸ್ಟಾರ್ಟ್ ಮಾಡಿದ್ದು, ಮಾಡಲೇಬೇಕು ಅಂತ. ಅಂದರೆ ನಾನು ಹೆಂಗಂದರೆ ನಾನು ಏನಾದರೂ ಒಂದು ಡಿಸೈಡ್ ಮಾಡಿದ್ರೆ ಅದು ಮಾಡಲೇಬೇಕು ಅಂತ ಒಂದಿತ್ತು. ಬಟ್ ಕೆಲವು ತಿಂಗಳಿಂದ ನಂಗೆ
ಗೊತ್ತಿಲ್ಲ, ನಾನು ಏನೋ ನನ್ನಿಂದ ನಾನೇ ಡಿಸ್ಕನೆಕ್ಟ್ ಆದಂಗೆ ಅನಿಸ್ತಿತ್ತು. ನಾನು ಏನು ಅಂದ್ಕೊಂಡ್ರೂ ಮಾಡೋಕ್ಕಾಗ್ತಿರಲಿಲ್ಲ, ಏನೋ ಒಂಥರ ಫುಲ್ ಲೇಸಿಯಾಗಿ, ಅಂದರೆ ನಾನು ಅಂತಲೇ ಅನಿಸ್ತಿರಲಿಲ್ಲ, ಆ ಥರ ಎಲ್ಲ ಆಗಿಬಿಟ್ಟಿತ್ತು. ಬಟ್ ಒನ್ ಡೇ ಡಿಸೈಡ್ ಮಾಡಿ ಇದನ್ನ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಿದೆ. ಇದ್ರ ಜೊತೆ ಏನಾಯ್ತಂದರೆ, ಹೀಗೆ ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಮಾತಾಡ್ತಿದ್ವಿ, ಆ್ಯಂಡ್ ಅದ್ರ ಜೊತೆ ನನ್ನೊಂದು ಫಿಸಿಕ್ ಪಿಕ್ಚರ್ಸ್ ನಾನು ಯೂಶ್ವಲಿ ತೊಗೊತೀನಿ, ಅದನ್ನ ತೊಗೊತಿದ್ದೆ. ಆಗ ತೊಗೊಂಡಾಗ ಏನಾಯ್ತಂದರೆ, ಲೈಕ್ ದೋಸ್ ಪಿಕ್ಚರ್ಸ್ ರಿಯಲಿ ಹಿಟ್ ಮಿ ಹಾರ್ಡ್. ಅಂದರೆ ಏನಿದು ಹಿಂಗೆ ಕಾಣ್ತಿದ್ದೀನಿ ಅಂತ ಅನ್ನಿಸ್ತು. ಅದ್ರ ಜೊತೆ ಐ ಥಿಂಕ್ ಅದು ಏನಾದ್ರು ಪಿಕ್ಚರ್ಸ್ ತೊಗೊಳೋಕ್ಕಿಂತ ಒಂದು 2-3 ದಿನದ ಮುಂಚೆ ನಾನು ಎಲ್ಲೋ ಒಂದು ಕೋಟ್ ನೋಡಿದ್ದೆ, ಲೈಕ್ ಡೋಂಟ್ ಟೇಕ್ ಅಡ್ವೈಸಸ್ ಫ್ರಮ್ ಪೀಪಲ್ ಹೂ ಆರ್ ನಾಟ್ ಇನ್ ಅ ಪೊಸಿಷನ್ ವೇರ್ ಯು ವಾಂಟ್ ಟು ಬಿ ಒನ್ ಡೇ ಅಂತ. ಅಂದರೆ ಅರ್ಥ ಆಯ್ತಲ್ಲ, ಅಂದರೆ ಇವಾಗ ನಾನೊಂದು ಫಿಟ್ನೆಸ್ ಕೋಚ್, ಸೊ ನನಗೆ ಎಷ್ಟೇ ನಾಲೆಜ್ ಇದ್ದರೂ ನಂದೊಂದು ಟ್ರಾನ್ಸ್ಫಾರ್ಮೇಷನ್ ಇಲ್ಲ ಅಂದರೆ ಜನರಿಗೆ ಅಷ್ಟು ರಿಲೇಟ್ ಆಗೋಕ್ಕಾಗಲ್ಲ ಅನಿಸ್ತು. ಆ್ಯಂಡ್ ಐ ಆಮ್ ಬೀಯಿಂಗ್ ವೆರಿ ಹಾನೆಸ್ಟ್, ಏನೂ ಮುಚ್ಚಿಡೋದಿಲ್ಲ ಇದರಲ್ಲಿ. ನನಗನ್ನಿಸ್ತು ಇವಾಗ ನಾನೇ ಆಗಿದ್ದಿದ್ರು ಯಾರಾದರೂ ಒಬ್ರು ಟ್ರಾನ್ಸ್ಫಾರ್ಮ್ ಆಗಿರೋರ್ದು ಕೋಚಿಂಗ್ ತೊಗೊಳೋದಕ್ಕೂ ಸುಮ್ಮನೆ ನಾಲೆಜ್ ಇರೋರ ಜೊತೆ ಕೋಚಿಂಗ್ ತೊಗೊಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತಿತ್ತು. ಸೊ ಅವಾಗ ಅನ್ನಿಸ್ತು ನನಗೆ ಎಷ್ಟೇ ನಾಲೆಜ್ ಇದ್ರೂ ಒಂದು ಟ್ರಾನ್ಸ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಹಾಗಂತ ನಾನೇನು ಮಾಡೆಲ್ ಥರ ಆಗಬೇಕು ಅಂತೆಲ್ಲ ಏನು ಅಂದ್ಕೊಂಡಿರಲ್ಲ, ಬಿಕಾಸ್ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಶಾರ್ಟ್ಕಟ್ಸ್ ಇದೆ, ಏನು ವ್ಯಾಲಿಡೇಟೇ ಮಾಡೋಕ್ಕಾಗೋದಿಲ್ಲ. ಬಟ್ ನನಗಿದ್ದಿದ್ದು ಒಂದೇ, ನನ್ನ ಟ್ರಾನ್ಸ್ಫಾರ್ಮೇಷನ್ನ ಕರೆಕ್ಟಾಗಿ ಜನಕ್ಕೆ ತೋರಿಸ್ಬೇಕು, ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ಏನು ಆಗುತ್ತೆ ಅಂತ. ಸೊ ಅದೊಂದು ಇಂಟೆನ್ಷನ್ ಇತ್ತು. ಆ್ಯಂಡ್ ಇದೆಲ್ಲದನ್ನೂ ಒಂದೇ ಸತಿ ಕಾಂಟ್ರಿಬ್ಯೂಟ್ ಮಾಡಿ ನಾನು ಮಾಡಲೇಬೇಕಂತ ಅನ್ನಿಸ್ತು. ಆ್ಯಂಡ್ ಇದ್ರ ಜೊತೆ ನಾನು ಎವ್ರಿ ಡೇ 75 ಡೇಸ್ ಹಾರ್ಟ್ ಚಾಲೆಂಜ್ದು ವೀಡಿಯೋಸ್ನ ಹಾಕಿದ್ದೀನಿ, ಒಂದಿನ ಕೂಡ ಮಿಸ್ ಮಾಡಿಲ್ಲ. ಸೊ ಇದರಿಂದ ಜನಕ್ಕೆ ಗೊತ್ತಾಗಿರುತ್ತೆ. ಆ್ಯಂಡ್ ನನಗೆ ವ್ಯೂಸ್ ಕೂಡ ಬರ್ತಿಲ್ಲ ಹಾನೆಸ್ಟಾಗಿ ಹೇಳಬೇಕಂದ್ರೆ. ಆವಾಗ ನನಗೆ ಗೊತ್ತಾಯಿತು ಐ ವಾಸ್ ವೆರಿ ಸೆಲ್ಫಿಶ್ ಇನ್ ದಿಸ್ ಮ್ಯಾಟರ್. ಅಂದರೆ ನನಗೋಸ್ಕರ ನಾನು ಚಾಲೆಂಜ್ ಮಾಡ್ಕೊತಿದ್ದೀನಿ ಅಂತ ಒಂದು ಅನ್ನಿಸ್ತು ನನಗೆ. ಸೊ ನನ್ನ ಜರ್ನಿನ ಡಾಕ್ಯುಮೆಂಟ್ ಮಾಡಬೇಕಾಗಿತ್ತು, ನಾನು ಡಾಕ್ಯುಮೆಂಟ್ ಮಾಡಿದೆ. ಎಷ್ಟೊಂದು ಜನಕ್ಕೆ ಅದು ಗೊತ್ತಾಯಿತು. ಆ್ಯಂಡ್ ಎಷ್ಟೊಂದು ಜನ ಹೇಳಿದ್ರು ನನಗೆ ಮೆಸೇಜ್ ಮಾಡಿ, ಲೈಕ್ ಐ ಮೋಟಿವೇಟೆಡ್ ದೆಮ್ ಅಥವಾ ಇನ್ಸ್ಪೈರ್ ಮಾಡಿದೆ ಅಂತ. ಅಷ್ಟೇ ನನಗೂ ಬೇಕಾಗಿದ್ದು. ಆ್ಯಂಡ್ ಇದು ಒಂದು ಜನಕ್ಕೆ ಗೊತ್ತಾಗಿರುತ್ತೆ ಹಿಂಗೂ ಟ್ರಾನ್ಸ್ಫಾರ್ಮ್ ಆಗ್ಬೋದು, ಏನು ಶಾರ್ಟ್ಕಟ್ಸ್ ಇಲ್ಲದೆ ಅಂತ. ಸೊ ಇದು ನಂದೊಂದು ಇಂಟೆನ್ಷನ್ ಆಗಿತ್ತು, ಒಂದು ಪರ್ಪಸ್ ಇಟ್ಕೊಂಡು ಮಾಡಿದೆ. ಆ್ಯಂಡ್ ನನಗೆ ಮಾಡೋಕ್ಕಾಯಿತು. ನನ್ನ ಜರ್ನಿ ಹೇಗಿತ್ತು 75 ಡೇಸ್ದು ಅಂತ ಹೇಳ್ತೀನಿ. ನಾನು ಹೇಳ್ದಂಗೆ ಏನು ಜಾಸ್ತಿ ಪ್ಲ್ಯಾನ್ ಮಾಡಿ ಮಂಡೆಯಿಂದ ಮಾಡಬೇಕು, ನೆಕ್ಸ್ಟ್ ಮಂತಿಂದ ಮಾಡಬೇಕಂತ ನಾನೇನು ಅಂದ್ಕೊಂಡು ಪ್ಲ್ಯಾನ್ ಮಾಡಿಲ್ಲ. ಒನ್ ಡೇ ನಾನು ಯೋಗ ಮ್ಯಾಟ್ ತೊಗೋಬೇಕಾಗಿತ್ತು, ಡೆಕೋಥ್ಲಾನಿಗೆ ಹೋಗಿ ತಂದೆ. ಆ್ಯಂಡ್ ಏನು ಅನ್ನಿಸ್ತು ನಂಗೆ ಗೊತ್ತಿಲ್ಲ, ಇದೆಲ್ಲ ತಲೆಯಲ್ಲಿತ್ತು, ಫೋಟೋಸ್ ತೊಗೊಂಡಿದ್ದು ಮತ್ತು ಈ ಕೋಟ್ ಓದಿದ್ದು ಎಲ್ಲ ತಲೆಯಲ್ಲಿತ್ತಲ್ಲ. ಸೊ ಹಾಗೆ ಸುಮ್ಮನೆ ಏನು ಲೈಟಿಂಗ್ ನೋಡಿದೆ, ನಾನು ಯಾವ ಡ್ರೆಸ್ ಹಾಕ್ಕೊಂಡಿದ್ದೀನಿ ಹಿಂಗೆ ಕಂಡು ಏನೂ ನೋಡಿದೆ, ಸುಮ್ಮನೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೇ ಬಿಟ್ಟೆ ದಟ್ ಐ ಆಮ್ ಸ್ಟಾರ್ಟಿಂಗ್ 75 ಡೇಸ್ ಹಾರ್ಟ್ ಚಾಲೆಂಜ್ ಅಂತ. will be my last attempt on trying 75 days hard. ಈ ಸತಿ ನಾನು ಮಾಡ್ತೀನಿ. ಇನ್ ಕೇಸ್ ಏನಾದರೂ ಫೇಲ್ ಆದರೆ ಐ ಆಮ್ ಜಸ್ಟ್ ಗೋಣ ರಿಮೂವ್ 75 days hard from my head. ತುಂಬ ಕ್ಲಾರಿಟಿ ಇತ್ತು ನಾನು ಮಾಡಲೇಬೇಕು ಇದು ಅಂತ. ಆ್ಯಂಡ್ ಇನ್ನೊಂದೇನೆಂದರೆ, ಯಾರೋ ಒಬ್ಬರು ವೀಡಿಯೋದಲ್ಲಿ ಹೇಳಿದರು 75 ಡೇಸ್ ಹಾರ್ಟ್ ಚಾಲೆಂಜ್ ತುಂಬ ಕಷ್ಟ, ತುಂಬ ಕಡಿಮೆ ಜನ ಮಾಡಿದ್ದಾರೆ, ಬಟ್ ಮಾಡಿದ್ರೆ ಲೈಕ್ ನಿಮ್ಮದು ಹೊಸ ವರ್ಜನೇ ನೀವು ನೋಡ್ತೀರಾ, ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ. ಸೊ ನಾನು ಐ ವಾಸ್ ವೆರಿ ಕ್ಯೂರಿಯಸ್ ಟು ಸಿ. ಅಂದರೆ ನನಗೊಂದು ಕ್ರೇವಿಂಗ್ ಇತ್ತು ಆ ಟ್ರಾನ್ಸ್ಫಾರ್ಮೇಷನ್ದು ಏನು ಸಿಗುತ್ತೆ ಅಂತ. ಅದನ್ನು ಇಟ್ಕೊಂಡು ನನ್ನ ಪರ್ಪಸ್ ಎಲ್ಲ ಇಟ್ಕೊಂಡು ಸುಮ್ಮನೆ ಹಾಗೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ನೆಕ್ಸ್ಟ್ ಡೇ ಇಂದನೇ. ಬಟ್ ಮೊದಲೆಲ್ಲ ನಾನು ಚಾಲೆಂಜಸ್ ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟುಪಿಡಾಗಿ ಏನೇನೋ ಯೋಚನೆಗಳಿತ್ತು, ಸೆಲ್ಫ್ ಡೌಟ್ಸ್ ಇತ್ತು. ಅಂದರೆ ಕಣ್ಣು ಬಿದ್ದುಬಿಟ್ರೆ, ಆಮೇಲಿಂದ ಹೇಳ್ಬಿಟ್ಟಿದ್ದೀನಲ್ಲ ಹೆಂಗೆ ಮಾಡೋದು, ಮತ್ತು ಏನೋ ಹೇಳ್ಬಿಟ್ಟಿದ್ದೀನಲ್ಲ ಅಂತ ಒಂದು ರೀಸನ್ಗೋಸ್ಕರನಾದರೆ ಏನೇನೋ ಮಾಡೋದು. ಅಂದರೆ ಏನೋ ಲೈಕ್ ನನಗೋಸ್ಕರ ಅಂತ ಅಲ್ಲದೆ ಏನೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗೋಸ್ಕರ ತುಂಬ ಮಾಡ್ತಿದ್ದೆ. ಸೊ ಇದೆಲ್ಲದನ್ನು ನಾನು ಬಿಟ್ಟು ಏನಾಗುತ್ತೋ ಆಗಲಿ ಅಂತ ತುಂಬ ಫರ್ಮಾಗಿ ಡಿಸೈಡ್ ಮಾಡಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಸೊ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಜೋಶ್ ಇತ್ತು, ಚೆನ್ನಾಗಿ ಮಾಡ್ತಿದ್ದೆ, ಒಂದಿನ ಏನೂ ಮಿಸ್ ಮಾಡ್ತಿಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಿತ್ತು. ಅದಾದಮೇಲೆ ಫಸ್ಟ್ ಪ್ರಾಬ್ಲಮ್ ನನಗೆ ಬಂದಿದ್ದು ಪೀರಿಯಡ್ಸ್. ಯಾವಾಗಲೂ ಯೂಶ್ವಲಿ ಹಾರಿಬಲ್ ಕ್ರ್ಯಾಂಪ್ಸ್ ಬರುತ್ತೆ, ಕ್ರ್ಯಾಂಪ್ಸ್ ಬಂತು. ಆ್ಯಂಡ್ ಅದ್ರ ಜೊತೆ PMS ಇದ್ದಾಗ ಸಿಕ್ಕಾಪಟ್ಟೆ ಅದು ಕ್ರೇವಿಂಗ್ಸ್ ಮತ್ತು ಎನರ್ಜಿ ಲೆವೆಲ್ಸ್ ವೇರಿಯೇಷನ್ಸ್ ಆಗ್ತಿತ್ತು. ಅದು ಫಸ್ಟ್ ನನಗೆ ಪ್ರಾಬ್ಲಮ್ ಬಂದಿದ್ದು. ಬಟ್ ಸೊ ಫಿಕ್ಸ್ ಆಗಿದ್ನಲ್ಲ ಮೈಂಡಲ್ಲಿ ಮಾಡಲೇಬೇಕಂತ. ಅದಕ್ಕೆ ಬೆಳಗ್ಗೆ ಎಲ್ಲ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿ ಚೆನ್ನಾಗಿ ಈವ್ನಿಂಗ್ ಕೆಲವೊಂದೊಂದು PMS ಫ್ರೆಂಡ್ಲಿ ಅಥವಾ ಪೀರಿಯಡ್ ಫ್ರೆಂಡ್ಲಿ ವರ್ಕೌಟ್ಸ್ನ ಮಾಡಿ ಸ್ಟ್ರೆಚಿಂಗ್ ಎಲ್ಲ ಮಾಡಿದೆ. ಸೊ ಇದಾಯಿತು. ಅದಾದಮೇಲೆ ಹಾಗೆ ಕಂಟಿನ್ಯೂ ಆಗ್ತಿತ್ತು. ಕಷ್ಟ ಅಂತ ನನಗೇನು ಅನಿಸ್ತಿರಲಿಲ್ಲ. ಒಂದು 20 ಡೇಸ್ ಸ್ವಲ್ಪ ಕಷ್ಟ ಅನಿಸಿತ್ತು. ಬಟ್ 21st ಡೇಯಿಂದ ಅಂದರೆ 21 ಡೇಸ್ ಇಟ್ ಟೇಕ್ಸ್ 21 ಡೇಸ್ ಟು ಬಿಲ್ಡ್ ಹ್ಯಾಬಿಟ್ ಅಂತ ಹೇಳ್ತಾರಲ್ಲ, ಅದು ನನಗೆ ಗೊತ್ತಾಯಿತು. ಅದಾದಮೇಲೆ ಸ್ವಲ್ಪ ಈಸಿ ಅನಿಸ್ತಿತ್ತು. ಅದಾದಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ನನಗೆ ಬಂದಿದ್ದು, ಯಾವುದೋ ಒಂದು ಚಿಕ್ಕ ಹೆಲ್ತ್ ಇಶ್ಯೂಗೆ ನನಗೆ ಆ್ಯಂಟಿಬಯೋಟಿಕ್ಸ್ ತೊಗೋಬೇಕಾಗಿತ್ತು. ಅದು ನಂಗೆ ತುಂಬ ಎನರ್ಜಿ ಇಲ್ದಂಗೆ ಮಾಡ್ತಿತ್ತು, ತುಂಬ ಸುಸ್ತಾಗ್ತಿತ್ತು. ಸೊ ಆ ಪ್ರಾಬ್ಲಮ್ನು ಹೀಗೆ ಓವರ್ಕಮ್ ಮಾಡಿದೆ. ಅದಾದಮೇಲಿಂದ ನೆಕ್ಸ್ಟ್ ನನಗೆ ಫೀವರ್ ಬಂತು. ಆ ಫೀವರಲ್ಲೂ ಸ್ವಲ್ಪ ಗೊತ್ತಲ್ಲ ಸುಸ್ತಾಗೋದು ಮತ್ತು ರೆಸ್ಟ್ ಮಾಡಬೇಕಂತ ಅನಿಸ್ತಿತ್ತು. ಬಟ್ ಎನಿವೇಸ್ ದಿಸ್ ಚಾಲೆಂಜಸ್ ಡಿಸೈನ್ ಲೈಕ್ ದ್ಯಾಟ್. ಅಂದರೆ ಏನೂ ಎಕ್ಸ್ಕ್ಯೂಸ್ ಕೊಡೋಂಗಿಲ್ಲ, ಅದಕ್ಕೆ ಹೇಳೋದು ಮೆಂಟಲ್ ಟಫ್ನೆಸ್ ಗೇಮ್ ಅಂತ. ಸೊ ಆ ಫೀವರ್ ಬಂದಾಗಲೂ ಓಕೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಲೋ ಇಂಟೆನ್ಸಿಟಿ ವರ್ಕೌಟ್ಸ್ ಮಾಡಿಕೊಂಡು ಅದನ್ನು ಓವರ್ಕಮ್ ಮಾಡಿದೆ. ಅದಾದಮೇಲಿಂದ ನನಗೆ ಲಾಸ್ಟ್
ಫಸ್ಟ್ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದ್ದು ಸೆಕೆಂಡ್ ಪೀರಿಯಡ್ಸು ನನಗೆ ಫೈನ್, ಸೆಕೆಂಡ್ ಮಂತಲ್ಲಿ ಓಕೆ ಅಷ್ಟೇನು ಕ್ರ್ಯಾಂಪ್ಸ್ ಬರಲಿಲ್ಲ. ಥರ್ಡ್ ಟೈಮ್ ಅಂದರೆ ಈ ಚಾಲೆಂಜಲ್ಲಿ ಥರ್ಡ್ ಟೈಮ್ ಪೀರಿಯಡ್ಸ್ ಬಂದಾಗ ಓ ಮೈ ಗಾಡ್ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಲೈಕ್ ಐ ವಾಸ್ ಆಲ್ಮೋಸ್ಟ್ ಇನ್ ಅ ಪೊಸಿಷನ್ ಟು ಗಿವ್ ಅಪ್, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಹಾಸ್ಪಿಟಲ್ಗೂ ಹೋಗಬೇಕಾಯಿತು, ಅಲ್ಲಿ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡು. ಎನಿವೇಸ್ ಲೈಕ್ ಯೂನಿವರ್ಸ್ ಹೆಲ್ಪ್ ಮೀ ಅಥವಾ ದೇವ್ರು ಹೆಲ್ಪ್ ಮಾಡಿದ್ರು ಅಂತ ಅನಿಸುತ್ತೆ. ಹೆಂಗೋ ಒಂಥರ ಎನರ್ಜಿ ಬಂತು. ಈವ್ನಿಂಗ್ ಅಗೇನ್ ನಾನು ಪೀರಿಯಡ್ ಫ್ರೆಂಡ್ಲಿ ವರ್ಕೌಟ್ಸ್ ಎಲ್ಲ ಮಾಡಿ ಅದನ್ನು ಓವರ್ಕಮ್ ಮಾಡಿದೆ. ಬಟ್ ಹಾನೆಸ್ಟಾಗಿ ಹೇಳಬೇಕಂದ್ರೆ ನೀವು ಏನೋ ಒಂದಕ್ಕೆ ಫಿಕ್ಸ್ ಆದಾಗ ಆ ಮೈಂಡ್ ಸೆಟ್ ಇರುತ್ತಲ್ಲ ಅದೆಷ್ಟು ಪವರ್ಫುಲ್ ಅನ್ನೋದು ನನಗೆ ಈ ಚಾಲೆಂಜಲ್ಲಿ ನಿಜವಾಗ್ಲೂ ಗೊತ್ತಾಯಿತು. ಯು ಕ್ಯಾನ್ ಡೂ ಎನಿಥಿಂಗ್ ಅಂತ ಅನಿಸ್ಬಿಡ್ತು ನನಗೆ. ಅಂದರೆ ನಾನು ನಿಜವಾಗ್ಲೂ ಹೇಳೋಕ್ಕಾಗಲ್ಲ, ಅಷ್ಟು ಪವರ್ಫುಲ್ಲಾಗಿ ನನಗೆ ಲೆಸನ್ಸ್ ಕಲ್ತಿದ್ದೀನಿ ನಾನು 75 ಡೇಸ್ ಹಾರ್ಟ್ ಚಾಲೆಂಜಿಂದ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನಂದು ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಜೆನ್ಯೂನ್ ಆಗಿ ಈ ಚಾಲೆಂಜ್ನ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಕೆಲವೊಂದು ಸತಿ ಫ್ರಸ್ಟ್ರೇಷನ್ ಆಗ್ತಿತ್ತು. ಏನಕ್ಕೆ ಅಂದರೆ ಚಾಲೆಂಜ್ದು ಟಾಸ್ಕಿಂದ ಮಾಡೋಕ್ಕಲ್ಲ, ಬಟ್ ಆ ಟಾಸ್ಕ್ನ ಎವ್ರಿ ಡೇ ಶೂಟ್ ಮಾಡಿ ಎವ್ರಿ ಡೇ ಅಪ್ಲೋಡ್ ಮಾಡೋದಿತ್ತಲ್ಲ, ಅದು ನನಗೆ ತುಂಬ ಸ್ಟ್ರೆಸ್ಫುಲ್ ಅನಿಸ್ತಿತ್ತು. ಕೆಲವೊಂದು ಸತಿ ಹಿಂಸೆ ಆಗ್ತಿತ್ತು ನನಗೆ. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಡಾಕ್ಯುಮೆಂಟ್. ಸೊ ನಾನು ಮಾಡಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದೆ, ಅದಕ್ಕೆ ಮಾಡಿದೆ. ಬಟ್ ಐ ಕೆ ನಾಟ್ ಟೆಲ್ ಯು ಲೈಕ್ ಆರ್ ಮೈಂಡ್ ಸೆಟ್ ಇಸ್ ಸೋ ಪವರ್ಫುಲ್. ನಾನು ಅದನ್ನ ಹೇಳ್ತೀನಿ ಮುಂದೆ ಲರ್ನಿಂಗ್ಸಲ್ಲಿ. ಸೊ ಹಿಂಗಿತ್ತು ನಂದು ಜರ್ನಿ. ಡೆಫಿನೆಟ್ಲಿ ಇಟ್ ವಾಸ್ ನಾಟ್ ಈಸಿ, ತುಂಬ ಕಷ್ಟ ಇತ್ತು. ಬಟ್ ಐ ಆಮ್ ರಿಯಲಿ ಹ್ಯಾಪಿ ಆಫ್ ದ ರಿಸಲ್ಟ್ಸ್ ದಟ್ ಐ ಗಾಟ್ ಫ್ರಮ್ ದೀಸ್ ಹಾರ್ಡ್ ವರ್ಕ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನಾನು ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಮಾತಾಡಬೇಕಂದ್ರೆ ಐ ಆಮ್ ಕಮಿಂಗ್ ಅಪ್ ವಿತ್ ಅ 4-week ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್. ಎಕ್ಸ್ಕ್ಯೂಸಸ್ ಕೊಡ್ತಿದ್ದೀರಾ ಅಂದರೆ ಅದು ನಿಮಗೆ ಪ್ರಾಬ್ಲಿ ನೀವು ಅದನ್ನ ವ್ಯಾಲ್ಯೂ ಮಾಡಲ್ಲ ಅಥವಾ ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಅಲ್ಲ. ಮೈಂಡ್ ಸೆಟ್ ಇಸ್ ಎವ್ರಿಥಿಂಗ್. ಬೆಸ್ಟ್ ವರ್ಷನ್ ಅಥವಾ ನನ್ನ ಐಡಿಯಲ್ ಲೈಫ್ ನಾನು ಏನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀನೋ ಅದಕ್ಕೆ ಐ ಆಮ್ ಗೆಟಿಂಗ್ ಕ್ಲೋಸ್ ಅನ್ಸುತ್ತೆ. ಏನೋ ಒಂದು ಆಗಿರುತ್ತೆ, ಅದು ನಮ್ಮ ಕಂಟ್ರೋಲಲ್ಲೇ ಇರಲ್ಲ, ಅದಕ್ಕೆ ತುಂಬ ತಲೆ ಕೆಡ್ಸ್ಕೊಂತೀವಿ. ಇದಿಷ್ಟು ನಾನು 75 ಡೇಸ್ ಹಾರ್ಟ್ ಚಾಲೆಂಜಿಂದ ಕಲ್ತಿರೋ ಮೇನ್ ಲರ್ನಿಂಗ್ಸ್ ಅಂತಲೇ ಹೇಳ್ಬೋದು.